ಏ ಕಳ್ಳ, ನನಗೆ ಕೊಡ್ದಂಗೆ ಎಲ್ಲ ತಿಂದಿದ್ಯಾ ಸೇಬೆಣ್ಣ? ಹಾ, ಒದಿತೀನಿ ನಿನ್ನ. ಹಾ, ನನಗೆ ಕೊಡೋದೇ ಇಲ್ಲ. ಇನ್ನ ನಗ್ತಾ ಇದ್ದಾನೆ, ಬಿಟ್ರಿ ಒಂದ ನಗಾಡ್ ನೋಡು. ನನಗೆ ಕೊಡಲ್ಲ ಸೇಬೆಣ್ಣ ಅಂತಂದ್ರೆ ಕೊಡ್ದಂಗೆ ಎಲ್ಲ ತಿಂದೇವನೆ ಕಳ್ಳ. ಅಂತಾನೆ. ಏನು ಅಪ್ಪಗೆ ಹೇಳ್ತೀಯಾ? ನಿಮ್ಮ ಅಪ್ಪಗೆ ಎರಡು ಕೊಂಬಿಕ್ಕವೆ ಹೇಳಿದ್ರೆ ನಾನೇನು ಎದ್ರಿಕೆಮಲ್ಲ. ಸರಿ ಇದೆ ಕಣೆ ನಮ್ಮನೆ. ನನ್ನ ಗಂಡನ ಮನೆ, ನಮ್ಮನೆ ಅಲ್ಲ. ಅವಳು ಕುಂತೇಳಲ್ಲ ಅಲ್ಲಿ, ಅವಳು ನನ್ನ ಆದ್ನಿ. ಅವಳ ಹೆಸರು ಸೀತಾ ಅಂತ, ನನ್ನ ಗಂಡನ ತಂಗಿ. ಓ, ಇದೇನಾ ನಿನ್ನ ಗಂಡನ ಮನೆ? ಈ ಮನೆಯಿಂದನ ಹೊರಗಾಕ್ಯವನ ನಿನ್ನ ಗಂಡ. ನಿನ್ನ ಹತ್ರ ದುಡ್ಡು ಒಡವೆ ಎಲ್ಲ ಕಿತ್ಕೊಂಡು ನಾನು ಕೊಡಿಸ್ತೀನಿ ಬಾ, ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಏ ಸೀತಾ, ಎಲ್ಲೇ ನಿಮ್ಮ ಅಣ್ಣಯ್ಯ ನಿಮ್ಮತ್ತಿಗೆ ಯಾರು ಕಾಣಿಸ್ತಾ ಇಲ್ಲ, ಕರಿಯ ಅವ್ರನ್ನ ಹೊರಕ್ಕೆ. ನೀವ್ ಯಾಕೆ ಬಂದ್ರಿ ಮತ್ತೆ ಇಲ್ಲಿಗೆ? ನೀವೇನೇ ಬೇಡ್ಕೊಂಡ್ರು ಎಷ್ಟೇ ಗೋಳಾಡಿದ್ರು ಈ ಮನೆಗಂತೂ ತಿರ್ಗಾ ಸೇರ್ಸಲ್ಲ ಅಣ್ಣಯ್ಯ. ಸುಮ್ನೆ ಹೋಗ್ರಿ, ಸುಮ್ನೆ ಯಾಕೆ ಬೈಸ್ಕೊಂಬಕ್ ಬಂದಿದ್ದೀರಾ ಇಲ್ಲಿ? ನಾನೇನೇನು ಗೋಳಾಡ್ಕೊಂಡು ಬೇಡ್ಕೊಂಬಕ್ ಬಂದಿಲ್ಲ ಕಣೆ. ಕರಿ ನಿಮ್ಮ ಅಣ್ಣಯ್ಯನ. ನಿಂತಾಗೇನು ನನ್ನ ಮಾತು? ನಿಮ್ಮ ಅಣ್ಣಯ್ಯನ ಕರಿಯ ಮೊದ್ಲು, ಅವಳು ಕರಿ. ನಾನು ಸೌತಿನ ಬಂದು ನನ್ನ ಜೀವನ ಹಾಳು ಮಾಡಿಡಲ್ಲ, ಸರ್ವನಾಶ ಮಾಡಿಡಲ್ಲ ಆ ಜಿಲೇಬಿ. ಅವಳು ಕರಿ. ಅಪ್ಪ 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 ನೋಡಿ, ನೀವು ಸುಮ್ಮನೆ ಬಂದು ಗಲಾಟೆ ಮಾಡೋದು ಸರಿ ಇರಲ್ಲ. ನಮ್ಮ ಪಾಪ ಅಳ್ತಾನೆ. ನೀವಿನ್ ಜೋರ್ ಜೋರಾಗಿ ಮಾತಾಡಿರಿ, ಸುಮ್ಮನೆ ಹೋಗ್ರಿ, ಯಾರನ್ನೂ ಕರೆಯೋದು ಇಲ್ಲ. ಏನಮ್ ಸೀತಾ ಅಷ್ಟೊಂದು ಗಲಾಟಿ? ಅಣ್ಣ ನೋಡ್ರಿ, ಇವ್ರನ್ನ ಮನೆ ಬಿಟ್ಟು ಕಳ್ಸಿದ್ರು ತಿರ್ಗಾ ನಿನ್ನ ಹುಡುಕೊಂಬಂದವ್ರಿ. ನಿಮ್ಮ ಅಣ್ಣನ ಕರಿ, ನಿಮ್ಮ ಅಣ್ಣನ ಕರಿ ಅಂತೇಳಿ ಜೋರ್ ಜೋರಾಗಿ ಮಾತಾಡ್ತಾ ಇದಾರೆ. ಯಾರನ್ನೂ ಕರಿಯಲ್ಲ ಹೋಗ್ರಿ ಅಂತಂದ್ರೆ ಎಷ್ಟು ಜೋರಾಗಿ ಬಾಯಿ ಮಾಡ್ತಾ ಇದ್ದಾರೆ ನೋಡ್ರಿ. ಪಾಪ ಅದಕ್ಕೆ ಹೇಳ್ತಾನೆ. ಕಳ್ಸೋಣ ಇವ್ರನ್ನ ಆಚೆಗೆ, ಅದೇನೋ ಅಂತ ಕೇಳಿ. ಹೌದಾ? ಅವಳನ್ನ ನಾನು ವಿಚಾರಿಸ್ಕೊಂತೀನಿ, ನೀನ್ ಪಾಪನ್ ಕರ್ಕೊಂಡು ಹೋಗಮ್ಮ. ಹೋಗು ಆ ಕಡೆಗೆ. ಅವ್ನು ಎದ್ರಕಂತಾನೆ. ಇವಳು ಮಕ ನೋಡಿರಿ. ಬಾರೋ ರಾಜ, ನಾವು ಹೋಗೋಣ. ಇಲ್ಲೆಲ್ಲನ ಸರಿ ಇಲ್ಲ, ಜನಗಳು ಕೆಟ್ಟ ಜನಗಳು ಬಂದವ್ರಿ. ನೀ ಅವ್ರ ದೃಷ್ಟಿ ನಿನ್ನ ಮೇಲೆ ಬೀಳಬಾರ್ದು. ಬಾ, ನಾವು ಹೋಗೋಣ ದೇವಸ್ಥಾನಕ್ಕೆ. ಏನೇ, ಯಾಕೆ ತಿರ್ಗಾ ಯಾಕೆ ಬಂದಿದ್ಯಾ? ಏನಾದ್ರೂ ಬೇಕಾ ಖರ್ಚಿಗಿರ್ಚಿಗೆ? ಏನು, ನಾನೇನು ನಿನ್ ಬೇಡ್ಕೊಳಕ್ ಬಂದಿಲ್ಲ. ಖರ್ಚಿಗೆ ಬೇಕು ಅಂತ ನನ್ನ ದುಡ್ಡು, ನನ್ನ ಒಡವೆ ಕೊಡ್ರಿ ಅಂತ ನಾ ಕೇಳಕ್ ಬಂದಿದ್ದೀನಿ. ನಾನು ನನ್ನ ಒಡವೆ ಎಲ್ಲ ಕೊಟ್ಟು ಮಗನ್ ನಾಮಕರಣ ಮಾಡಕ್ಕೆ ಮಾರಿನಲ್ಲ ಒಡವೆನೆಲ್ಲನ, ಆ ಒಡವೆನ ಕೊಡು. ಹಂಗೇನೆ ನಾನೊಂದಿಟ್ಟು ದುಡ್ಡು ಇಟ್ಕೊಂಡಿದ್ದೆ, ಅದನ್ನು ಕೊಡು. ನಾಮಕರಣಕ್ಕೆ ದುಡ್ಡನ್ನು ಕೊಟ್ಟಿದ್ದೆ ನಿನ್ಗೆ ಖರ್ಚು ಮಾಡಕ್ಕೆ. ಮನೆ ಖರ್ಚಿಗೂ ಕೊಟ್ಟಿದ್ದೀನಿ ಒಂದು 2,000ನ. ಒಡವೆ ನನ್ನ ದುಡ್ಡು ಎಲ್ಲ ಕೊಟ್ಬಿಡು, ಅದನ್ನ ಇಸ್ಕೊಂಡು ಹೋಗಕ್ ಬಂದಿದ್ದೀನಿ. ಹಂಗೇನೆ ಮನೆ ಬಿಟ್ಟು ಹೋಗು ಅಂದ್ರೆ ಹೋಗ್ಬಿಡ್ತೀನ. ನನ್ನ ಒಡವೆ ನನ್ನ ದುಡ್ಡು ನನಗೆ ಬೇಕು ಅಷ್ಟೇನೆ. ನಾಚಿಕೆ ಆಗಲ್ವೇನೆ? ಇನ್ನು ದುಡ್ಡು ಒಡವೆ ಕೊಡು ಅಂತ ಬಂದಿದ್ಯಾ? ನಾಚಿಕೆ ಆಗ್ಬೇಕು? ಇವಳು ಅವಳ ದುಡ್ಡು ಅವಳು ಒಡವೆ ಕೇಳ್ತಾ ಇದ್ದಾಳೆ. ಸುಮ್ಮನೆ ಕೊಟ್ಬಿಡ್ರಿ, ಮನೆಯಿಂದ ಓಡಿಸಿರೋದು ಅಲ್ದೇನೆ. ಏನ್ ಹಿಂಗ್ ಜೋರ್ ಮಾಡ್ತಾ ಇದ್ದೀರಲ್ಲ? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಕೊಟ್ಬಿಡ್ರಿ. ಏಯ್, ನೀನ್ ಯಾವಳಮ್ಮ? ನೀನ್ ಯಾವಳು? ನೀನ್ ಯಾಕೆ ಬಂದೆ ಇಲ್ಲಿಗೆ? ನೀನ್ ಯಾರು ಕರ್ಸಿದ್ರು ಇಲ್ಲಿ ಮಾತಾಡಕ್ಕೆ? ಸುಮ್ಮನೆ ಮುಚ್ಕೊಂಡು ಹೋಗ್ತಾ ಇರು. ಏನು ಇವಳು ಪರವಾಗಿ ವಹಿಸ್ಕೊಂಡು ಮಾತಾಡಕ್ ಬಂದ್ಬಿಟ್ಟ? ನೀನು ಬಂದ್ಬಿಟ್ರೆ ಎದರ್ಕೊಂಡು ಕೊಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರೇನು? ಯಾವಳು ನೀನು? ನೀನ್ ಯಾವಳಾದ್ರೆ ಏನಂತೆ? ಸುಮ್ಮನೆ ಮುಚ್ಕೊಂಡು ಹೋಗ್ತಾ ಇರು, ಮಾತಾಡ್ಬೇಡ ಇಲ್ಲಿ. ಅಣ್ಣ, ನನ್ನ ಹೆಸರು ಸೇಳಿ ಅಂತನ. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿಮ್ಗೆ. ನಾನು ಎಂತೋಳು ಅಂತನ, ನಮ್ಮ ಅಣ್ಣ ಎಂತನು, ನಾನು ಎಂತೋಳು ಅಂತನ ನಿಮಗೆ ಗೊತ್ತಿಲ್ಲ. ಸುಮ್ಮನೆ ಕೊಟ್ಬಿಡ್ರಿ, ಇಲ್ಲಾಂದ್ರೆ ನೋಡ್ರಿ ನಿಮ್ಮ ಮನೆ ಏನು ಮಾಡ್ತೀನಿ ಅಂತನ. ಇವಳು ನನ್ನಂಗಲ್ಲ, ಇವ್ರ ಅಣ್ಣಯ್ಯ ರೌಡಿ. ಇವಳು ರೌಡಿನೇ ಗೊತ್ತಾ? ಜೈಲಿಗೆಲ್ಲ ಹೋಗಿ ಬಂದಿದ್ದಾಳೆ. ಇವಳ್ತಾಗೆ ನಿಮ್ಮ ಆಟ ನಡೆಯಲ್ಲ. ಸುಮ್ಮನೆ ನನ್ನ ಒಡವೆ ದುಡ್ಡು ಕೊಟ್ಬಿಡ್ರಿ, ಇಲ್ಲಾಂದ್ರೆ ಅಷ್ಟೇ ನಿಮ್ಮ ಮನೇನೆ ಭಸ್ಮ ಮಾಡಿಬಿಡ್ತಾಳೆ ಇವಳು. ಸೇಳಿ ಇವಳು ಇನ್ಯಾರು ಅಲ್ಲ. ಏನು ಈ ರೌಡಿನ? ಹೆಂಗಸರು ರೌಡಿರ್ಗಳಿರ್ತಾರ? ಇದೇನ್ರಿ ಹಿಂಗೆ ಹೇಳ್ತಾ ಇದ್ರಿ? ಎಮ್ಮ ಜೈಲಿಗೆಲ್ಲ ಹೋಗಿ ಬಂದೇವಳ? ಹೌದು ಮತ್ತೀಗ ಅಷ್ಟು ಅನುಮಾನ ಇದ್ರೆ ಹೋಗಿ ಪೊಲೀಸ್ನವ್ರನ್ನ ಕೇಳ್ರಿ. ಸೇಳಿ ಅನ್ನಳು ಜೈಲ್ನಾಗ ಇದ್ಲಾ ಇಲ್ವಾ ಅಂತನ ಗೊತ್ತಾಗುತ್ತೆ ನನ್ನ ಬಗ್ಗೆ, ನಮ್ಮ ಅಣ್ಣನ ಬಗ್ಗೆ. ಏಯ್, ನೀನು ಯಾರು ರೌಡಿನಾದ್ರೂ ಆಗಿರು, ಯಾವ ಸೇಳಿನಾದ್ರೂ ಆಗಿರು, ಯಾವ ಹಾವಾದ್ರೂ ಆಗಿರು, ಅದನ್ನ ಕಟ್ಕೊಂಡು ನಮ್ಗೇನಾಗಬೇಕಾಗೈತೆ? ಸುಮ್ಮನೆ ಹೋದ್ರೆ ಸರಿ. ಏನು ಎದರ್ಸ್ಬಿಟ್ರೆ ಎದರ್ಕೊಂಡು ನೀವು ಕೇಳಿದ್ದೆಲ್ಲ ಕೊಡ್ತೀವಿ ಅಂತ ತಿಳ್ಕೊಂಡಿದ್ದೀರೇನು? ಏ ಗೌರಿ, ನಾಚಿಕೆ ಆಗಲ್ವ ನಿನ್ಗೆ? ಇವಳೆ ಅವಳನ್ನ ಕರ್ಕೊಂಬಂದು ಧಮಕಿ ಆಗ್ತಾ ಇದೆಯಾ ನಮಗೆ? ಇಲ್ಲ ಮತ್ತಿಕ, ಮನೆಯಿಂದ ಹೊರಗಾದ ತಕ್ಷಣ ಹೋಗ್ಬಿಡ್ತಾರೆ ಎಲ್ಲ ಬಿಟ್ಟು. ನೀವೇ ಅನುಭವಿಸಿ ಸುಖವಾಗಿರ್ರಿ ಅಂತನ ಹೇಳಿ ಹೋಗಕ್ಕೆ ನಾನೇನು ಆದರ್ಶ ಮಹಿಳೆ ಅಲ್ಲ. ನನಗೂ ಜೀವನ ಐತಿ, ನನಗೂ ಆಸೆ ಐತಿ, ಎಲ್ಲನ ಬೇಕು. ಸುಮ್ಮನೆ ಕೊಟ್ಬಿಡ್ರಿ, ಇಲ್ಲ ಅಂದ್ರೆ ಈ ಸೇಳಿ ಕೈಯಿಗೆ ಏನ್ ಮಾಡಿಸ್ತೀನಿ ಅಂತನ ಈಗ ಹೇಳಲ್ಲ, ಆಮೇಲೆ ಮಾಡಿ ತೋರಿಸ್ತೀನಿ. ಆಮೇಲೆ ನರಕ ನರಕ ಅನುಭವಿಸ್ಬೇಕಾಗುತ್ತೆ ನೀವೆಲ್ಲರೂ. ಅಯ್ಯೋ ರೀ, ಇದೇನ್ರಿ ಹಿಂಗೆ ಹೇಳ್ತಾ ಇದ್ದಾಳೆ ಇವಳು? ಅವಳು ಒಡವೆ ದುಡ್ಡು ಏನಾದರೂ ಇದ್ರೆ ಸುಮ್ಮನೆ ಕೊಟ್ಬಿಡ್ರಿ ಅತ್ಲಾಗೆ. ಹೋದ್ರೆ ಹೋಗ್ಲಿ, ಯಾಕೆ ಸುಮ್ಮನೆ ನಮಗೆ ಹೋಗ್ಲಿ ಅತ್ಲಾಗೆ, ಮನೆ ಬಿಟ್ಟು ತೊಲಗ್ಲಿ. ಸಾಕು, ಇರೋದಾಗೇನೆ ಹೆಂಗೋ ಕೂಲಿನೋ ನಾಲಿನೋ ಮಾಡ್ಕೊಂಡು ಜೀವನ ಮಾಡೋಣ. ಇಂಥ ರೌಡಿಗಳು ಸವಾಸ ಎಲ್ಲ ಬೇಡ ನಮಗೆ. ಅವಳದ್ದು ಏನು ಬೇಕೋ ಏನು ಕೇಳ್ತಾಳೋ ಅದನ್ನ ಕೊಟ್ಟು ಕಳಿಸ್ರಿ. ಜಿಲೇಬಿ, ಇಂಥವ್ರಿಗೆಲ್ಲ ಎದ್ರಕೊಂಡು ನಾವು ಜೀವನ ಮಾಡೋಕ್ಕಾಗುತ್ತಾ? ರೌಡಿಗಳಾಗ್ಬಿಟ್ರೆ ಜೈಲಿಗೆ ಹೋಗ್ಬಿಟ್ರೆ ನಾವು ಎದ್ರಕೊಂಡಿರ್ಬೇಕಾ?
ಇನ್ನೊಂದ್ಸಲ ಜೈಲಿಗೆ ಹೋಗ್ಬೇಕಾಗುತ್ತೆ ಹಿಂಗೆಲ್ಲ ಹಾರಾಡಿದ್ರೆ ಅಷ್ಟೇನೆ. ಸುಮ್ಮನಿರು ನೀನು. ಇಂಥವ್ರಿಗೆಲ್ಲ ಎದರ್ಕಮಕ್ಕೆ ಹೋಗ್ಬೇಡ. ನಾನಿದ್ದೀನಿ, ಅದೇನು ಬರುತ್ತೋ ಬರಲಿ. ಅಲ್ಲ ಹೋಗಿ ಹೋಗಿ ಇವಳು ಅವಳನ್ನು ಬೋರ್ಡಿನ ಕರ್ಕೊಂಬಂದು ಎದುರಿಸ್ತಾ ಇದ್ದಾಳೆ ಇವಳು. ಎದರ್ಕೊಂಡ್ಬಿಡ್ತೀನಿ ನಾನು. ಏನಯ್ಯ ಬೋಡಿ ಗೀಡು ಅಂತ ಹೇಳಿ ಹಿಂಗ್ ಮಾತಾಡ್ತಾ ಇದ್ಯಾ? ಈ ಬೋರ್ಡಲೆಗೆ ಒಂದು ಡಿಚ್ಚಿ ಕೊಟ್ರೆ ಏನೂ ಇಲ್ಲ, ನೀನು ಶಿವನ್ ಪದ ಸೇರ್ಕೊಂಡ್ಬಿಡ್ತೀಯ. ಹುಷಾರು. ಡಿಚ್ಚಿ ಕೊಡ್ತೀಯ ಬಾರಿ. ನನ್ನ ತಲೆ ಗಟ್ಟಿನ ನಿನ್ ತಲೆ ಗಟ್ಟಿನೋ ನೋಡಿ ಬಿಡೋಣ ಬಾ. ಏನು ಏನು ಹತ್ರಕ್ಕೆ ಬರ್ತಾ ಇದೆಯಲ್ಲ? ನನ್ನ ಸವಾಸ ಇನ್ನನ ನಿನಗೆ ಗೊತ್ತಿಲ್ಲ. ನಮ್ಮ ಅಣ್ಣಯ್ಯ ದೊಡ್ಡ ರೌಡಿ ಗ್ಯಾಂಗ್ನಾಗಿದ್ದಾನೆ. ಅವನ್ನೇ ನನ್ನ ಕರ್ಸಿದ್ರೆ ನಿನ್ನಾಟ ಏನು ನಡೆಯಲ್ಲ. ಸುಮ್ಮನೆ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಗೌರಿಗೆ ಏನು ತೊಂದರೆ ಕೊಡ್ದಂಗೆ ಮನೆಗೆ ಸೇರಿಸ್ಕ. ಇಲ್ಲಾಂದ್ರೆ ಅವ್ಳು ಕೇಳಿದ ಒಡವೆ ದುಡ್ಡು ಎಲ್ಲ ಕೊಟ್ಟುಬಿಡು ಮರ್ಯಾದೆಯಿಂದ. ಏಯ್ ಏನಮ್ಮ ನೀನು ಒಬ್ಳು ಹೆಂಗ್ಸ ಅಲ್ಲ, ಗಂಡಸರು ಸಮನಾಗಿ ನಿಂತ್ಕೊಂಡು ಜಗಳ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಈ ತರ ರೌಡಿ ತರ ಹಾರಾಡ್ತಾ ಇದೆಯಲ್ಲ, ಯಾಕೆ ನಾಚಿಕೆ ಆಗಬೇಕು? ನಿನಗೆ ನಾಚಿಕೆ ಆಗಬೇಕು. ಒಂದು ಹೆಣ್ಣಿ ಮೋಸ ಮಾಡಿ ಬಂದು ಸೇರ್ಕೊಂಡು ಅವಳ ಮನೆಯಿಂದ ಓಡಿಸಿದ್ಯಲ್ಲ, ನಿನಗೆ ನಿನ್ನಂತಳಿಗೆ ನಾಚಿಕೆ ಆಗಬೇಕು ಕಣಿ. ಹೊಟ್ಟು ಬಿಟ್ಟಾಳೆ. ನನ್ನ ಮನೆಯಿಂದ ಹಾಕಿ ನೀನಿಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ತಿಳ್ಕೊಂಡಿದ್ಯೇನು? ಯಾವುದೇ ಕಾರಣಕ್ಕೂ ಇಲ್ಲ. ನಿಮ್ಮನ್ನಂತೂ ನೆಮ್ಮದಿಯಾಗಿ ಇಲ್ಲಿ ಇರಕ್ಕೆ ಬಿಡಲ್ಲ ನಾನಂತೂ. ಒಂದಲ್ಲ ಒಂದು ಕಾಟ ಕೊಟ್ಟೇ ಕೊಡ್ತೀನಿ, ನೋಡ್ತಾ ಇರ್ರಿ. ಇವಳು ಸವಾಸ ಸಾಕಪ್ಪ, ಇವಳು ಕೇಳಿದ್ದೆಲ್ಲ ಕೊಟ್ಟು ಬಿಡ್ಬೇಕಪ್ಪ ಅಂತನ ನಿಮಗೆ ಅನ್ನಿಸ್ಬೇಕು. ಹಂಗ ಮಾಡ್ತೀನಿ. ಕೊಡ್ತೀಯೋ ಇಲ್ವೋ? ಈಗೇನು ಕೊಡಲ್ವೋ? ಏನು ಗಂಡಸ್ನ ಏಕವಚನ ಕರಿತೀನಿ? ಏಯ್ ಬಡಿ ಬೋರ್ಡಲ್ಲೇ ಡಕ್ ಅನ್ಬೇಕು. ಏಯ್ ನನ್ನೇನು ಸಾಮಾನ್ಯ ಹೆಂಗ್ಸು ಅಂತ ತಿಳ್ಕೊಬೇಡ. ನನಗೂ ಎಲ್ಲ ಗೊತ್ತೈತಿ. ಸರಿಯಾಗಿ 4 ಬಿಡ್ತೀನಿ. ಏನು ನನ್ನ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಲೆ? ತೆಗಿಯಲೆ ಕೈಯ. ಅಯ್ಯೋ ರೀ ತೆಗಿರಿ ಕೈನ, ತೆಗಿರಿ ಬಿಡ್ರಿ ಕೈನ. ಅಯ್ಯೋ ಅವಳಂತೂ ಅಂತ ನೀಚ್ ಅನ್ಸಾದ್ರೆ ನೀವು ಅವಳ ಮೇಲೆ ಕೈ ಮಾಡಕ್ ಹೋಗ್ತಿರಲ್ಲ. ಬರೀ ಹಿಂದಕ್ಕೆ ಬರೀ. ಓಹೋ ಗಂಡಸರು ಸರಿ ಸಮನಾಗಿ ಒಡೆದಾಡಕ್ ಬತ್ತಾಳಲ್ಲ ಈ ಬೋಡಿ. ಎಷ್ಟು ಇರಬೇಡ. ಸುಮ್ಮನಿರು, ನೀನೇನು ತಲೆ ಕೆಡಿಸ್ಕೊಂತೀಯ? ಇವಳು ಅಂತ ದೊಡ್ಡ ರೌಡಿನೇ ಆಗಿಲ್ಲಳು. ಇವಳು ನಮ್ಮ ಮಟ್ಟ ಹಾಕೋದು ನನಗೆ ಗೊತ್ತೈತಿ. ಓಹೋ ಅಯ್ಯೋ ನೀವು ದೊಡ್ಡ ಗಂಡಸು ಅಂತಾನೆ ಗೊತ್ತು. ಬರ್ರಿ ಹೆಂಗಸ್ರ ಮೇಲೆ ಹಂಗೆಲ್ಲ ಒದಿಬಾರ್ದು. ಬಿಡ್ರಿ ಕೈನ. ಅಯ್ಯೋ ನಿಮಗೆ ಗೊತ್ತಾಗಲ್ಲ, ಸುಮ್ಮನಿರಿ. ಬರ್ರಿ ಹಿಂದಕ್ಕೆ, ನಾನು ಮಾತಾಡ್ತೀನಿ. ಏಯ್ ನಾಚಿಕೆ ಆಗಲ್ವಾ ನಿನ್ಗೆ? ಹೆಂಗ್ಸಾಗಿ ಗಂಡಸ್ರ ಮೇಲೆ ಕೈ ಮಾಡ್ತೀಯಲ್ಲ? ಏ ಗೌರಿ, ನಿನ್ಗಂತೂ ಸ್ವಲ್ಪನೂ ಬುದ್ಧಿನೇ ಬರಲ್ಲ. ಇನ್ನು ಇಷ್ಟೆಲ್ಲ ಆದ್ರೂ ಇನ್ನ ನಿನ್ ಬುದ್ಧಿನೇ ಬಿಡ್ತಾ ಇಲ್ವಲ್ಲ ನೀನು. ಇವಳು ಅವಳನ್ನ ಕರ್ಕೊಂಬಂದು ಎದುರಿಸ್ತಾ ಇದ್ದೆ ಇಲ್ಲಿ. ಗಂಡ ಅಂತಾನು ನೋಡ್ದಲೇನೆ ಇವಳು ಗಂಡನ ಮೇಲೆ ಕೈ ಮಾಡಿದ್ರು ಸುಮ್ಮನೆ ನಿಂತಿದ್ಯಲ್ಲ ಕೇಳ್ಕೊಂಬ ನಿಂತಂಗೆ. ನೀನು ಒಬ್ಳು ಎಂತಿನ? ಗಂಡ ಅಂತೆ ಗಂಡ ಅವನಿಗಿರ್ಬೇಕು ಮೊದ್ಲು. ಎಂತಿ ಎಂಬುದು ಸ್ವಲ್ಪನಾದ್ರೂ ಇದ್ರೆ ನಾನು ಯಾಕೆ ಇವಳನ್ನ ಕರ್ಕೊಂಬತ್ತಿದ್ದೆ ಇವತ್ತು? ಅಲ್ಲ ನಿನ್ ಹೆಂಗ್ ನೋಡ್ಕೊಂತ ಇದ್ದನೋ ನನ್ನ ಹಂಗೆ ನೋಡ್ಕೊಂಡಿದ್ದೆ. ನಾನು ಯಾಕೆ ಇವತ್ತು ಇಂಥ ಪರಿಸ್ಥಿತಿಗೆ ಬರ್ಬೇಕಾಗಿತ್ತು? ನಾನು ಅವನ್ ಮೊದಲ ಎಂತಿಗೆ ಇಲ್ದೇ ಇರೋ ಮರ್ಯಾದೆ ಬೆಲೆ ಎಲ್ಲ ನಿನಗೆ ಕೊಡ್ತಾನಲ್ಲ ಅವನು. ಅವನಿಗೆ ಬುದ್ಧಿ ಹೇಳು, ನನಗೆ ಹೇಳಕ್ ಬರಬೇಡ. ನೀವೇನಾದ್ರೂ ನಾನು ಕೇಳಿದ ಒಡವೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ದಿನ ಹಿಂಗೆ ಬಂದು ಗಲಾಟೆ ಮಾಡ್ತಲೇ ಇರ್ತೀನಿ. ನೀವು ಕೊಡೋವರೆಗೂ ಬಿಡಲ್ಲ. ಮಾರೇ ಹೇಳಿ ಹೋಗೋಣ. ಇವತ್ತು ಎಚ್ಚರಿಕೆ ಕೊಟ್ಟು ಹೋಗ್ತಾ ಇದೀವಿ. ನಾಳೆ ಅಷ್ಟೊತ್ತಿಗೆ ನಾನು ದುಡ್ಡು ಒಡವೆ ಕೊಟ್ಟು ಬಿಡಬೇಕು. ಅಲ್ಲ ಮಗನ್ ನಾಮಕರಣ ಅಂತೇಳಿ ಸಿರಿ ಆಡ್ಕೊಂಡು ನಾಮಕರಣ ಮಾಡ್ದಲ್ಲ, ಅದು ಯಾರು ದುಡ್ಡೆ? ನನ್ನ ಒಡವೆ ಮಾರಿ ತಂದು ಕೊಟ್ಟಿದ್ದ ದುಡ್ಡು. ಬಿಸಾಕು ಒಡವೆ ದುಡ್ಡ. ಹೋಗ್ತೀನಿ ನಾನು. ನಿನ್ನ ಮನೇನು ಬೇಡ, ನೀನು ಬೇಡ, ನೀವು ಬೇಡ, ಎಲ್ಲರೂ ಬೇಕಾಗಿಲ್ಲ ನನಗೆ. ಸೇಳಿ ಆ ಸಾವಿತ್ರಿ ಇಬ್ಬರೇ ಸಾಕು. ಅವ್ರ ಮನೆಗೆ ಇರ್ತೀವಿ, ಅಲ್ಲೇ ದುಡ್ಕೊಂಡು ತಿಂತೀವಿ ನಾವು. ಹೆಂಗಸ್ರಾದ್ರೂ ಪರವಾಗಿಲ್ಲ, ಧೈರ್ಯವಾಗಿರ್ತೀವಿ. ಎಲ್ಲರೂ ಧೈರ್ಯವಂತ ಹೆಣ್ಮಕ್ಳು ಇರೋದಲ್ಲಿ. ಏನು ಗಂಡಿನ ಅವಶ್ಯಕತೆನೇ ಇಲ್ಲಿ ಇರಬೇಕು ಅಂತ ಏನೂ ಇಲ್ಲ. ಏನು ಕಾನೂನಾಗ ಏನು ಬರ್ದಿಲ್ಲ ಗಂಡನ ಜೊತೆಗೆ ಇರಬೇಕು ಅಂತ. ನಾನು ಮನೆ ಬಾರ್ದಂಗೆ ಆಗುತ್ತೆ. ಹುಡ್ಸೇನಿ ಅಂದ್ರೆ ಆ ದೇವರು ಹುಲ್ ಮೇಸ್ತಂಗಿರ್ತಾನ. ನಾವು ನಿಮ್ಮೆದ್ರಿಗೇನೆ ಸರಿ ಸಮನಾಗಿ ಜೀವನ ಮಾಡಿ ತೋರಿಸ್ತೀವಿ. ಸರಿ ಬಾರಿ. ನಾಳೆ ಒಳಗಡೆ ಕೊಡ್ಲಿಲ್ಲ ಅಂತಂದ್ರೆ ಯಾವಾಗಿರೋದು ಇವ್ರಿಗೆ? ಓಹೋ ನಾಳೆವರೆಗೂ ಕೊಡ್ಲಿಲ್ಲ ಅಂತಂದ್ರೆ ಏನು ಮಾಡ್ತೀಯ? ಅದೇನು ಮಾಡ್ತೀಯೋ ಮಾಡ್ಕೊ. ಕೊಡಲ್ಲ. ಜಿಲೇಬಿ ನೀನು ಯಾಕೆ ತಡೆದೆ ನನ್ನ? ಅವರಿಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ ನಾನು. ಯೋರಿ ಹೆಣ್ಮಕ್ಳ ಮೇಲೆ ಹಂಗೆಲ್ಲ ಕೈ ಮಾಡಿದೆ ಏನಾನ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಕೊಟ್ಟೆ, ಆಮೇಲೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೇನೆ ನೀವು ಹಂಗೆಲ್ಲ ಹೆಣ್ಮಕ್ಳ ಮೇಲೆ ಕೈ ಮಾಡಕ್ಕೆ ಹೋಗ್ಬೇಡ್ರಿ. ನಡಿ ಒಳಕ್ಕೆ, ಸುಮ್ಮನೆ ಮಾತಾಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.